ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ಮೇಶ್ ನಾಯ್ಕ. ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನಾವಿರೋದು ಮಸ್ಕಿ ತಾಲೂಕಾ ಸಂತೆಕೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಮುಸ್ಲಿಕಾರ್ಲಕುಂಟೆ ಆಗಿರ್ಬೋದು ಆ್ಯಂಡ್ ಗೋನ್ವಾರ ಗ್ರಾಮದಲ್ಲಿ ಆಗಿರ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ಬೆಳಗಾವಿ ಟು ರಾಯಚೂರು ಏನೋ ರಸ್ತೆ ನಡೀತಾ ಇದೆ. ಆ್ಯಂಡ್ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ರೈತರಿಗೆ ಆ್ಯಂಡ್ ಸರ್ವಿಸ್ ರಸ್ತೆನೇ ನೀಡ್ತಾ ಇಲ್ಲ. ಆ್ಯಂಡ್ ಕೃಷಿ ಚಟುವಟಿಕೆನೇ ನಂಬ್ಕೊಂಡು ಈ ಭಾಗದ ರೈತರು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಈ ಒಂದು ಕೃಷಿ ಚಟುವಟಿಕೆಗೆ ಹೋಗಬೇಕಾದ್ರೆ ಒಂದು ಸರ್ವಿಸ್ ರಸ್ತೆನೇ ನೀಡದೆ ಕಾಮಗಾರಿ ನಡೀತಾ ಇದೆ. ಹಾಗಾಗಿ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ರೈತರಿಗೆ ಏನು ಕೃಷಿ ಚಟುವಟಿಕೆಗೆ ಏನು ಅವಲಂಬಿತವಾಗಿದ್ದಾರಲ್ಲ, ರೈತರಿಗೆ ಒಂದು ಸರ್ವಿಸ್ ರಸ್ತೆ ನೀಡ್ಬಿಟ್ಟು ಮಾಡಿದಾಗ ಅವರಿಗೆ ಮುಂದಿನ ಪೀಳಿಗೆಗೆ ಒಂದು ಬಹಳ ಅನುಕೂಲ ಆಗುತ್ತೆ. ಯಾಕಂತ ಕೇಳು, ಈ ಭಾಗದ ಜನ ಕೃಷಿ ಚಟುವಟಿಕೆಯನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಒಂದು ಏನು ಸರ್ವಿಸ್ ರಸ್ತೆ ನೀಡಬೇಕಂತ ಈ ಒಂದು ಇಲ್ಲಿ ಜನರ ಒಂದು ಬೇಡಿಕೆ ಆಗಿದೆ. ನಮ್ಮ ಜೊತೆಲಿ ಗ್ರಾಮಸ್ಥರಿದ್ದಾರೆ, ರೈತರಿದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಕೇಳೋಣ. ಜೀವ ಬೇಕಾದರೂ ಕೊಟ್ಟೆವು, ರಸ್ತೆಯನ್ನು ಬಿಡುವುದಿಲ್ಲ. ಜೀವ ಬೇಕಾದರೂ ಕೊಟ್ಟೆವು, ರಸ್ತೆಯನ್ನು ಬಿಡುವುದಿಲ್ಲ. ಸರ್, ಈಗ ಬೆಳಗಾವಿಯಿಂದ ಹೈದ್ರಾಬಾದ್ ಏನಿದೆ ಭಾರತ್ ಮಾಲ್ ಯೋಜನೆಯಲ್ಲಿ 748 ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾಯಿದೆ. ಈ ನಿರ್ಮಾಣ ಆಗಬೇಕಾದ್ರೆ ಭೂಸ್ವಾಧೀನ ಮಾಡಿಕೋಬೇಕಾದ್ರೆ ಅಲ್ಲಿ ಈ ನೆಲದ ಕಾನೂನನ್ನು ಪಾಲನೆ ಮಾಡಿಲ್ಲ. ಈಗ ಹೋಗಲಿ ಒಂದೇನೋ ಯೋಜನೆ ಬರುತ್ತೆ ಅಂತ ನಾವು ಅದನ್ನು ಮುಕ್ತ ಕಂಠದಿಂದ ಹೊಗಳಿದ್ರೆ, ಈಗ ನಮ್ಮ ಜಮೀನುಗಳು ಹೋಗ್ತಕ್ಕಂಥ ರಸ್ತೆನೇ ಇದು ನುಂಗ್ಯಾಕಚ್ಚುತ್ತೆ. ಈಗ ವಿಶೇಷವಾಗಿ ನಮ್ಮದು ಮಸ್ಕಿ ತಾಲೂಕಿನ ಸಂತೆಕೆಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತಾ ಗೋನವರ ಗ್ರಾಮ. ಇಲ್ಲಿ ಜಮೀನಿಗೆ ಹೋಗ್ತಕ್ಕಂಥ 5 ರಸ್ತೆಗಳಿದ್ದಾವೆ. 95% ಜಮೀನು ನಮಗೆ ಈ ಹೆದ್ದಾರಿ ದಾಟಿ ಹೋಗ್ಬೇಕು. ಇಲ್ಲಿ ನಾವು ನಮ್ಮ ಜಮೀನಿಗೆ ಹೋಗೋ ರಸ್ತೆಗಳ ಬಗ್ಗೆ ಕೇಳಿದಾಗ ಇಡೀ NH ಹತ್ರದ ಯಾವ ರಸ್ತೆಗಳು ಕೂಡ ಅವ್ರು ಕೊಡೋದು ಪ್ಲಾನ್ ಇದ್ದಿಲ್ಲ. ಇಲ್ಲಿ ಗೋನವರ ಗ್ರಾಮಸ್ಥರು ಹೋರಾಟ ಮಾಡಿದ ಪರಿಣಾಮವಾಗಿ ಇವತ್ತೇನೆಂದ್ರೆ ಇಲ್ಲಿ 220 ಚೈನ್ ನಂಬರ್ 228 ಹತ್ರ ಅದು ಸರ್ಜಾಪುರ ಮತ್ತು ಕುಪ್ಪೆಗುಡ್ಡು ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಮತ್ತು ಬಹುತೇಕ ಹೊಲಗಳಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ 4 ಮೀಟ್ರದ ಎತ್ತರದ ಅಂಡರ್ ಪಾಸ್ ಮಾಡ್ತು ಅಂತ ಹೇಳ್ತಾರೆ. ಆ 4 ಮೀಟ್ರದ ಅಂಡರ್ ಪಾಸ್ನ ಒಪ್ಪಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಬಹುತೇಕ ಕೃಷಿ ನಡೆಯೋದು ಆಧುನಿಕ ಯಂತ್ರಗಳು, ಟ್ಯಾಕ್ಟರು ಮತ್ತು ಬೇರೆ ಬೇರೆ ಕಟಾವು ಮಿಷನ್, ಅವು ಕನಿಷ್ಠ 14-15 ಅಡಿ ಅಥವಾ ಈಗ ಆಲ್ರೆಡಿ ಇವ್ರೇನು ಹೈವೇ ರಸ್ತೆ ಮಾಡ್ಕೊಂತ ಬಂದಿದ್ದಾರೆ. ಹೊಲಗಳಿಗೆ ಹೋಗೋ ರಸ್ತೆ ಮಾಡಿದ್ರೆ ಅಲ್ಲಿ 10 ಅಡಿ 12 ಅಡಿಯನ್ನು ಮಾಡಿದ್ರೆ ಅದಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲೇ ಪಾಮ್ಕೆಲ್ಲೂರು ಹತ್ರ ಪಾಮ್ಕೆಲ್ಲೂರು ಟು ಮಸ್ಕಿ ಹೋಗ್ತಕ್ಕಂಥ ಅರುವಾಪುರ ಹತ್ರ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ. ಆ ಅಂಡರ್ ಪಾಸಲ್ಲಿ ಗುತ್ತೇದಾರರ ಟಿಪ್ಪರೇ ಅದರ ಪಾಸ್ ಆಗೋಕ್ಕಾಗಲ್ಲ. ಈಗ ಹಂಗಾದ್ರೆ ಇಲ್ಲಿ ನಾಳೆ ನಮ್ಮದು ಏನು ಬರೀ ಇವತ್ತಿಂದ ಅಷ್ಟೇ ಪ್ರಶ್ನೆ ಅಲ್ಲ, ಇದು ಬಹುಕಾಲದ ಪ್ರಶ್ನೆ. ಇದು ಈ ಭಾಗದಲ್ಲಿ ಮುಂದೊಂದು ದಿನ ನದಿ ಜೋಡಣೆ ಆಗಿ ಈ ಭಾಗದ ಕಬ್ಬು ಬೆಳೆಯಲಂತ ಏನು ಗ್ಯಾರಂಟಿ? ಕಬ್ಬು ಬೆಳೆದರೆ ಕಬ್ಬು ತುಂಬಿಕೊಂಬರ್ತಕ್ಕಂಥ ಲಾರಿ ಕನಿಷ್ಠ 16-17 ಅಡಿ ಅಥವಾ ಅಂಥ ವಾಹನಗಳು ಕೂಡ ಹೋಗೋದಕ್ಕೆ ನಮಗೆ ಸುಗಮವಾಗಿ ಹೋಗೋದಕ್ಕೆ ಅಂತ ಪಾಸ್ ಮಾಡೋಕ್ಕೂ ಒಂದು ಸಂತೋಷ ಏನಂದರೆ ಗೋನವರ ಜನತೆ ಒಗ್ಗಟ್ಟಾಗಿ ಹೋರಾಟ ಮಾಡಿದ ಪರಿಣಾಮ 4.5 ಮೀಟ್ರದ ಅಂಡರ್ ಪಾಸ್ ಮಾಡ್ತು ಅಂತ ಹೇಳ್ತಾ ಇದ್ದಾರೆ ಅವರು. ಈಗ 5 ರಸ್ತೆ ಮಧ್ಯೆ ಒಂದು ಕಡೆ ಕೊಡ್ತಾರೆ, ನಾವು ಅದಕ್ಕೆ ಓಕೆ. ಈಗ ಅದಾದ ನಂತರ ಉಳಿದ ರಸ್ತೆಗಳೇನಿದೆವಲ್ಲ, ಇದು ಮೊದಲು ಈ ಹೆದ್ದಾರಿನ ಅಕ್ಸಸ್ ಅಂತ ಕೊಟ್ಟಿದ್ರು. ಅಂದರೆ ನಾವು ಹೆದ್ದಾರಿ ದಾಟಿ ಹೋಗೋಕ್ಕೆ ಅವಕಾಶ ಇತ್ತು. ಈಗ ಅಕ್ಸಸ್ ಕಂಟ್ರೋಲ್ ಮಾಡಿರಿ, ಎಲ್ಲಿ ಬೇಕಲ್ಲಿ ಹೆದ್ದಾರಿ ದಾಟೋಕ್ಕೆ ಅವಕಾಶ ಇಲ್ಲ. ಹೆದ್ದಾರಿ ದಾಟೋಕ್ಕೆ ಅವಕಾಶ ಇಲ್ಲ ಅಂದಾಗ ಅವರು ಉಳಿದಿರ್ತಕ್ಕಂಥ ದಾರಿ ಸಂಪರ್ಕ ಮಾಡೋಕ್ಕೆ ಒಂದು ಸರ್ವಿಸ್ ರಸ್ತೆ ಅಂತ ಕೊಡಬೇಕು ಅವರು. ಈಗ ಅವ್ರು ಏನು ಹೇಳ್ತಾರೆ ಅಂದ್ರೆ, ಸರ್ವಿಸ್ ರಸ್ತೆ ಕೊಡಬೇಕಂದ್ರೆ ಜಮೀನಿಗೆ ಹೋಗ್ತಕ್ಕ ರಸ್ತೆ ಕೊಡ್ಬೇಕಾದ್ರೆ ನಮ್ಮ ತಕ್ಕಿಲ್ಲ, ಅದು ರಾಜ್ಯ ಸರ್ಕಾರದ ಕೊಡ್ಬೇಕಂತ ಹೇಳ್ತಾರೆ. ಇದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಯಾರ್ದಪ್ಪ ಅಂದ್ರೆ NSದವರು. ಇದನ್ನೆಲ್ಲ ಪರಿಗಣಿಸಿ ಅವರು ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಯಾವ ಊರಾಗ ಎಷ್ಟೆಷ್ಟು ರಸ್ತೆ ಇದೆ ಅಂತ ಅವನ್ನೆಲ್ಲ ಮಾಡಬೇಕಾಗಿತ್ತು. ಅವರು ಈಗ ಕಾನೂನಿಲ್ಲ ಅಂತ ಹೇಳ್ತಾರೆ. ಆದರೆ ಈ ದೇಶದ ಕಾನೂನು ಏನು ಹೇಳುತ್ತಂದರೆ, ನನ್ನ ಹೊಲಕ್ಕೆ ಹೋಗ್ತಕ್ಕಂಥದ್ದು ರೈಟ್ ಟು ಅಕ್ಸಸ್ ಅಂದರೆ ನನ್ನ ಜಮೀನು ಮುಟ್ತಕ್ಕಂಥ ಹಕ್ಕು ಏನೈತಲ್ಲ, ಅದು ಮೂಲಭೂತ ಸೌಕರ್ಯಗಳ ಒಂದು ಪ್ರಮುಖ ಅಂಶ. ಅಷ್ಟೇ ಅಲ್ಲದೆ ಆರ್ಟಿಕಲ್ 300A ಪ್ರಕಾರ ನನ್ನ ಜಮೀನು ಕಾನೂನಾತ್ಮಕವಾಗಿ ನನ್ನ ಹಕ್ಕದು. ಆ ಕಾನೂನಾತ್ಮಕ ಹಕ್ಕನ್ನು ನನ್ನ ಜೀವನ ನಡೀತಿರೋದೇ ಕೃಷಿ ಮೇಲೆ, ಅದನ್ನು ಆ ಹಕ್ಕನ್ನು ಉಲ್ಲಂಘನೆ ಮಾಡೋ ಅವಕಾಶ ಇಲ್ಲ ಅಂತ ಹೇಳಿದೆ. ಹಲವಾರು ಕೋರ್ಟ್ಗಳು ತೀರ್ಪಿದೆ. ಆದರೆ ದುರಂತ ಏನಪ್ಪ ಅಂದ್ರೆ ಈ NHನ ಅಧಿಕಾರಿಗಳು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈಗ ಅಲ್ಲಿ ನಾವು ಹೋರಾಟ ಮಾಡ್ತಾಯಿದ್ವಿ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ ಅಂದ್ರೆ, ನಮಗೆ ಸರ್ವಿಸ್ ರಸ್ ಕೊಡೋಕ್ಕಾಗಲ್ಲ, ಇದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗೋನವರ ಜನತೆ ನಾವು ಒಗ್ಗಟ್ಟಾಗಿ ಹೇಳಿದ್ವಿ, ನಿಮ್ಮ ಕಾನೂನಿನಲ್ಲಿ ಅದಕ್ಕೆ ಇಲ್ಲ ಅಂದ್ರೆ ನಾವು ಆ ಕಾನೂನು ಬದಲಾಗೋಸ್ಕರ ಯಾವುದೇ ಹಂತದ ಹೋರಾಟಕ್ಕೆ ಗೋನವರ ಜನತೆ ಸಿದ್ಧರಿದ್ದೀವಿ ಅಂತ ಹೇಳಿದ್ವಿ ನಾವು. ಆ ದಿಕ್ಕಿನಲ್ಲಿ ಅವರು ರಸ್ತೆ ಮಾಡೋಕ್ಕೆ. ಇಲ್ಲಿ ಇನ್ನೊಂದು ಏನಂದ್ರೆ ಸರ್, ಇವರು 200 ಅಡಿ ಇವ್ರದ್ದು ಒಟ್ಟಾರೆ ಹೆದ್ದಾರಿ ತಗೊಂಡ್ರಿ. ಈಗ ಆ ಕಡೆ 40 ಫೀಟ್, ಈ ಕಡೆ 40 ಫೀಟ್ ಇನ್ನೂ ಉಳಿತೆ. ಆ 40 ಫೀಟಲ್ಲಿ ನಮ್ಗೆ ಅಡ್ಡಾಡಕ್ಕೆ ಬಿಡ್ರಿ. ನೀವು ಸರ್ವಿಸ್ ರಸ್ತೆ ನಮ್ಮ ಡಾಂಬರಾಗಿ ಕೊಡ್ಬೇಕಂತೇನಿಲ್ಲ. ಅದೇನಂದ್ರೆ ಈ ನಮ್ಮ ಹೊಲಕ್ಕೆ ಹೋಗೋ ದಾರಿ ಹೆಂಗಿದ್ದು ಹಂಗೆ ಬಿಡಲಿ, ಕಾಲು ದಾರಿ ಥರ ಬಿಡಲಿ. ಮೊದಲೇನಾಯ್ತು ಅಂದ್ರೆ ಎತ್ತು ಬಂಡಿ ಮನುಷ್ಯರು ಹೋಗ್ತಿದ್ರು, ಸುಮ್ಮನೆ ಇರ್ತಿದ್ರು. ಇವತ್ತು ಟ್ಯಾಕ್ಟ್ರ್ ಹೋದ್ರೆ ಯಾರು ಬಿಡ್ತಾರೆ ಹೇಳ್ರಿ? ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ದುರಂತ ಏನಂದ್ರೆ ಇಲ್ಲಿವರೆಗೆ ಯಾವ ಜನಪ್ರತಿನಿಧಿಗಳು ಎತ್ತಿಲ್ಲ. ಅಲ್ಲಿ ಯಾವುದೋ ಒಂದು ದೇಶ ಮೀಟಿಂಗ್ನಾಗ ರಾಯಚೂರು ರೂರಲ್ MLA ಎತ್ತಿದ್ರು, ನಾನು ಉದ್ಘಾಟನೆ ಮಾಡಕ್ಕೆ ಬಿಡೋಲ್ಲ ಅಂತೇಳಿ. ರಾಯಚೂರು MP ಅವರು ಹೋಗಿ ಮನವಿ ಪತ್ರ ಕೊಟ್ಟು ಬಂದಾರ. ಆದರೆ ನಮ್ಮ ಭಾಗದವ್ರು ಇನ್ನೂ ಎತ್ತಿಲ್ಲ. ಇಲ್ಲಿ ನಾವು ಅಡ್ಜಸ್ಟ್ ಆಗ್ಬೇಕಂತ ಹೇಳ್ತಾರೆ. ನಾವು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಸರ್. ಇದು
ಯಾಕಂದ್ರೆ ಅಣ್ಣ ತಮಗೆ ಬಿಡಲ್ಲ ಇದು ಬಿಡಲ್ಲ, ಒಂದು ದಿನದ ಸಮಸ್ಯೆ ಅಲ್ಲ, ಸರ್ಕಾರನೇ ಒಂದು ಆದೇಶ ಮಾಡಿ ತಗೋಬೇಕು. ಹಂಗಾರೆ ರೈತರು ಅಡ್ಜಸ್ಟ್ ಆಗ್ಬೇಕು. ರೈತರು ಇದನ್ನು ಒಪ್ಪಿದ್ದಿಲ್ಲ ಭೂಮಿ ಕೊಡೋಕೆ, ತಾವು ತೊಗೊಂತಾರಲ್ಲ ಸ್ವಾಧೀನ ಮಾಡ್ಕೊಳಕ, ಇದು ಸರ್ಕಾರ ಇದನ್ನು ಕೊಡಬೇಕು, ಇದು ಅವಶ್ಯಕತೆ. ಇದು ಇಲ್ಲಿ ನಾವು ಏನಂದ್ರೆ ಸರ್, ಈ ಯಾವುದೇ ಕಾರಣಕ್ಕೆ ಇದು ಒಪ್ಪಿಗೆ ನಮ್ಗೆ ರೆಡಿ ಇಲ್ಲ. ಇದು ಹೆದ್ದಾರಿ ಅವರು ನಮಗೆ ಸರ್ವಿಸ್ ರಸ್ತೆನೇ ಕೊಡಬೇಕು, ಜಮೀನಿಗೆ ಹೋಗ್ಬೇಕು. ಆಮೇಲೆ ನಾವೇನು ಹೇಳ್ತೀವಿ ಸರ್, ಇವ್ರು ಭಾಳ ಕಡೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಈಗ ನೋಡಿ ಇಲ್ಲೇನೇ ನೋಡಿ ತೋಡಿಕೆಸಿ ಬಿಟ್ಟಿದ್ದಾರೆ, ಇಲ್ಲಿ ರಸ್ತೆಗೆ ನೀರು ಹೋಗಕ್ಕೆ ಬಿಡ್ತದೆ. ಅದೇ ಥರ ಅಲ್ಲಿ ಮೇನ್ ರಸ್ತೆ, ಅಲ್ಲಿ ಅಡ್ಡ ಮಣ್ಣಕ್ಕೆರ ಅದ್ರಾಗ ಹೋಗ್ತದೆ. ಭಾಳ ಅವೈಜ್ಞಾನಿಕವಾಗಿ ಎಷ್ಟೋ ರೈತರು ಹೊಲದಾಗಿ 2 ಎಕರೆ 3 ಸಣ್ಣ ಹಿಡುವಳಿದಾರ ಇದ್ದಾರೆ ಸರ್, ಹೊಲಗಳ ಮಧ್ಯೆ ರಸ್ತೆ ಹೋಗೈತೆ. ಆ ನೀರು ಹೋಗಕ್ಕೆ ಇರಲಾರ್ದು ಅವ್ರು ಉಳುಮೆ ಮಾಡೋಕ್ಕಾಗ್ತಿಲ್ಲ. ಇದ್ರ ಬಗ್ಗೆ ಹೇಳಿದ್ರಲ್ಲ, ಏನಂತಾರೆ, ದೇಶಕ್ಕೋಸ್ಕರ ನೀವು ತ್ಯಾಗ ಮಾಡ್ಬೇಕಂತಾರೆ. ಅಯ್ಯೋ ಸ್ವಾಮಿ, ಅವ್ರಿಗೆ ಅಷ್ಟೆಲ್ಲ ದೇಶಭಕ್ತಿ ನಮಗನೈತೆ. ನಾವು ಬೆಳೆಯೋದು ನಮಗೋಸ್ಕರನಾ? ಇಡೀ ದೇಶದ ಜನ ಉಣ್ಲಂತೇಳಿ ನಾವು ಮಾಡ್ತಾ ಇರೋದು, ಎಲ್ಲರೂ ಹೊಟ್ಟೆ ತುಂಬಲಂತ ಬೆಳಿತಿರೋದು. ದೇಶದ ಬೆನ್ನೆಲುಬು ರೈತ ಅಂತ ಮಾತಾಡ್ತಾರೆ, ರೈತರ ಬದುಕು ಇದಾಗಕ್ಕಾಗಲ್ಲ. ಇದನ್ನು ಮುಂದಿನ ಎಲ್ಲ ಭವಿಷ್ಯನ ಇಟ್ಟುಕೊಂಡು ಸರ್ಕಾರ ಆಡಳಿತ ವ್ಯವಸ್ಥೆ ಮಾಡಬೇಕು. ನಾವು ಹೋರಾಟನ ಮುಂದುವರಿಸಿದ್ವಿ. ಇತ್ತೀಚೆಗೆ ಜಿಲ್ಲಾಧಿಕಾರಿ ಅವ್ರಿಗೇನು ಮನವಿ ಪತ್ರ ಕೊಟ್ಟಿದ್ದೀವಿ, ಅವ್ರ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇಂದಿನ ಜಿಲ್ಲಾಧಿಕಾರಿ ನಮ್ಮ ಮನವಿಗೇನು ಹೋಗೊಟ್ಟಿಲ್ಲ, ನೀವಾದರೂ ಬಂದು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಕೊಡ್ಬೇಕಂತ ಹೇಳಿದ್ವಿ. ಅದು ನ್ಯಾಯ ಸಿಗುವವರೆಗೆ ನಮ್ಮ ಜನತೆ ಒಗ್ಗಟ್ಟಾಗಿ ನಾವು ಹೋರಾಟನ ಮುಂದುವರಿಸ್ತಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಸರ್. ಇದು ರಾಷ್ಟ್ರೀಯ ಹೆದ್ದಾರಿ ನಾವು ಯಾರು ಬಂದಿದ್ದಲ್ಲ, ಅವರಷ್ಟಕ್ಕೆ ಅವರು ಮ್ಯಾಪಿಂಗ್ ಮಾಡಿಬಿಟ್ಟು GPS ಮಾಡಿಬಿಟ್ಟು ಇಲ್ಲಿ ಮಾಡಿದ್ದಾರೆ. ನಮ್ಮ ಶತಮಾನಗಳಿಂದ ನಮ್ಗೆ ಜಮೀನಿಗೆ ಹೋಗೋಂಥ ರಸ್ತೆ ಇದೆಲ್ಲ ಎಲ್ಲ ಹಾಳು ಮಾಡಿಕ್ಕಿದ್ದಾರೆ. ಇಲ್ಲಿ ನಮ್ಗೆ NHI NH ರೋಡ್ ಬೇಕಂತ ನಾವು ಯಾರು ಕೇಳ್ಕೊಂಡು ಹೋಗಿರಲ್ಲ ಗೋನವಾರದಿಂದ. ಅವರು ಬಂದ್ಬಿಟ್ಟು ಅವೈಜ್ಞಾನಿಕ ಕಾಮಗಾರಿ ಮಾಡಿ ಇಲ್ಲೆಲ್ಲ ನೀರು ನಿಂತು ಇವತ್ತು ನಾಳೆ ಜಮೀನಿಗೆ ಬಿತ್ತಕ್ಕೆ ಹೋಗ್ಬೇಕಂದ್ರೆ ನಮ್ಗೆ ಬಿತ್ತಕ್ಕೆ ಹೋಗೋಕೆ ಆಯ್ತಾ ಇಲ್ಲ. ಇದೆಲ್ಲ ಸಾವಿರಾರು ಸಮಸ್ಯೆ ಉಂಟು ಮಾಡಿದ್ದಾರೆ ಸರ್. ನಮ್ಗೆ ಈ ಸದ್ಯ ನಾಳೆ ಬ್ರಿಡ್ಜ್ ಕೊಡಿ ಅಂತಂದ್ರು ಒಂದು ಬ್ರಿಡ್ಜ್ ಕೊಡ್ತಾ ಇಲ್ಲ, ಒಂದು ಸರ್ವಿಸ್ ರಸ್ತೆ ಕೊಡ್ತಾ ಇಲ್ಲ ಸರ್. ಅವ್ರಿಗೆ ಪದೇ ಎಷ್ಟೋ ಬೇರೆ ಪ್ರತಿಭಟನೆ ಮಾಡಿ ಹೇಳಿದ್ದೀವಿ. ರಾಯಚೂರಿಗೆ ಹೋಗ್ಬಿಟ್ಟು ಅಲ್ಲೇ ಹೆದ್ದಾರಿ ಪ್ರಾಧಿಕಾರ ಅಲ್ಲಿ ಹೋಗಿ ಅರ್ಜಿ ಕೊಟ್ಟಿದ್ದೀವಿ. DC ಅವ್ರ ಹತ್ರನೂ ಹೋಗ್ಬಿಟ್ಟು ಬಂದಿದ್ದೀವಿ. ಇದುವರೆಗೂ ಯಾರು ಗಮನಕ್ಕೆ ಬಂದು ಇಲ್ಲಿ ಬಂದು ಯಾರು ಕಾಮಗಾರಿ ನೋಡಿಲ್ಲ. ದಯವಿಟ್ಟು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ. ಹೈವೇ ರಸ್ತೆ ನಡೀತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಸರ್, ರೈತರಿಗೆ ಹೊಲಗಳಿಗೆ ಹೋಗೋಕೆ ರಸ್ತೆಯನ್ನು ಮಾಡಬೇಕು. ಮೊದಲು ಅಂಡರ್ ಪಾಸನ್ನು ಕೊಡ್ತು ಅಂತ ಹೇಳಿದ್ದಾರೆ, ಮತ್ತು ಸರ್ವಿಸ್ ರಸ್ತೆಯನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಹೋಗೋದಕ್ಕೆ ಭಾಳ ಕಷ್ಟಕರ ಆಗತ್ತೆ. ಈಗ ಹೆಂಗೆ ಹೋಗ್ಬೇಕಂತ ನಮ್ಮದು ಪ್ರಶ್ನೆ. ಮೇಲಿಂದ ಹೋಗ್ಬೇಕಾ, ಏನು ಅಂಡರ್ ಪಾಸ್ಲಿಂದ ಹೋಗ್ಬೇಕಾ, ಸರ್ವಿಸ್ ರಸ್ತೆಯಿಂದ ಹೋಗ್ಬೇಕಾ, ಯಾವುದಂತೆ ಅವರು ಏನು ಭರವಸೆ ಏನು ಕೊಡ್ತಾ ಇಲ್ಲ. ನಾವು ಅಲ್ಲಿವರೆಗೆ ಕಾಮಗಾರಿಯನ್ನು ನಮಗೆ ಸರ್ವಿಸ್ ರಸ್ತೆ ಮತ್ತು ಅಂಡರ್ ಪಾಸ್ ಕೊಡೋವರೆಗೂ ನಾವು ಕಾಮಗಾರಿಯನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಒಂದು ನಿಮಿಷ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಸಂತೆಕೆಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಸ್ಲಿ ಕಾರ್ಲಪಂಡಿ ಗ್ರಾಮದಂಥ ಈ ಎಲ್ಲ ರೈತ ಬಂದವರು ನಮ್ಮ ಇರ್ತಕ್ಕಂಥ ಜಮೀನುಗಳು ಈ ಭಾಗದಲ್ಲಿ ಇರ್ತವೆ. ಎಷ್ಟು ಮಿನಿಮಮ್ 80% ಭೂಮಿ ಇರ್ತಕ್ಕಂಥದ್ದೇ ಈ ಎರಿಭೂಮಿ ಬದುಕ್ತಕ್ಕಂಥ ರೈತರು. ನಾವು ಅಂಥ ರೈತರಿಗೆ ಈ ಹೋಗ್ತಕ್ಕಂಥ ಈ ಕಾಮಗಾರಿ ದಾರಿ ಇದೆ. ಈ ದಾರಿಗೆ ನಮ್ಮ ರೋಡ್ ಬ್ರಿಡ್ಜ್ ಕೊಡ್ತಾ ಇಲ್ಲ. ಆಮೇಲೆ ಈ ರೋಡ್ ಮಾಡ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಯಿಂದ ನಮ್ಮ ಹೋಗೋಕ್ಕೆ ದಾರಿ ಇಲ್ಲ. ಅದ್ರ ಮೇಲೊತ್ತು ಈ ಸರ್ವಿಸ್ ರೋಡನ್ನು ಕೊಡ್ತಾ ಇಲ್ಲ. ಆ ಒಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೇನಾದರೂ ನಮಗೊಂದು ಸೊಲ್ಯೂಷನ್ ಕೊಟ್ಟು ನಮಗೆ ಪರಿಹಾರ ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಗೆ ರೈತರಿಗೆ ಹೋಗೋಕೆ ತೊಂದರೆ ಐತ್ರಿ. ಇಲ್ಲಿ ಇರೋದು ನಮ್ಮೂರಿ ಮುಸ್ಲಿ ಕಾರ್ಲಕುಂಟೆಲಿ ಒಂದು 1000-2000 ಎಕರೆ ಭೂಮಿ ಐತಿ. ಒಂದೇ ರಸ್ತೆ ಇರೋದು. ಆ ರಸ್ತೆಗೆ ಹೋಗೋಕೆ ಅನುಕೂಲ ಇಲ್ಲ, ಬ್ರಿಡ್ಜ್ ಮಾಡಿ ಕೊಡಲ್ಲ ಅಂತಾರೆ. ಆಮೇಲೆ ಸೈಡ್ ರಸ್ತೆನೇ ಇಲ್ಲ ಅಂತಾರೆ. ನಾವು ಹೋಗ್ಬೇಕು, ಸರ್ವಿಸ್ ರೋಡ್ ಇಲ್ಲ ಅಂತಾರೆ. ನಾವು ಹೋಗ್ಬೇಕಾರೆ ನಮ್ಗೆ ಎಷ್ಟು ತ್ರಾಸ ಐತಪ್ಪ ಬಂದು ನೋಡ್ಕೇರಿ ಅಂತ ಕೇಳ್ಕೊಂತೀವಿ ಈ ಕಾಮಗಾರಿ ಗುತ್ತೇದಾರರಿಗೆ. ಅದ್ರ ಕೇಂದ್ರ ಸರ್ಕಾರಕ್ಕೆ ರೀ ಮುಂದೆ ನಮ್ಮ ಪರಿಣಾಮ ನಾವು ಒಂದು ದಿನದಲ್ರಿ ಜೀವನ ಪರ್ಯಂತ ಇದರಲ್ಲಿ ನಾವು ಜೀವನ ಮಾಡ್ತಕ್ಕಂಥವ್ರು ರೈತರು. ಮುಂದೆ ನಾವು ಜೀವನ ಮಾಡೋದು ಹೆಂಗಂತ ತಮ್ಮಲ್ಲಿ ಕೇಳ್ಕೊಂತೀವಿ ನೋಡ್ರಿ.